ಲಾಸ್ಟ್ ಟೈಮು ಟೀಸರ್ ಎಲ್ಲೂ ತುಂಬಾ ಹೊಗಳಿದ್ರು ಅನ್ಸುತ್ತೆ. ಮೊದಲು ಈಗ ಬಂದಿರತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮರ್ಥ್ ಸರ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್. ನಾನು ಯಾವುದಾದ್ರೂ ಒಬ್ಬ ಸಾಹಿತಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದೋ ಒಂದು ಹಾಡು ಕೇಳಿರ್ಬೇಕು ನಾನು. ಅಂಥದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬ ಇದೆ. ಯಾವುದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂಗಳೇ ಅಂತ ಹೇಳಿದ್ರು ಪ್ರಮೋದ್ ಮರವಂತೆಯವರು. ತುಂಬ ಅದ್ಭುತ ಜೀವನದ ಒಂದು, ನಾವು ಸತ್ತೋಗೋ ಅಂತ ಪ್ರಾಣ ಹೋಗ್ಬೇಕು ಎಂಥ ಕಷ್ಟಗಳಿರುವಂಥ ವ್ಯಕ್ತಿನೂ ಇವರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳಿಬಿಟ್ರೆ ನಾನು ತುಂಬ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬ ಅದ್ಭುತವಾಗಿ ವರ್ಣನೆ ಮಾಡುವಂಥ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರವಂತೆ, ನಾನು ಅದು ಯಾವುದಪ್ಪ ಪ್ರಮೋದ್ ಮರವಂತೆ ಅಂದರೆ ಸಿಂಗಾರ ಸಿರಿಯೇ ಒಂದು ತುಂಬ ಹಾಡು ತುಂಬ ಇಷ್ಟಪಟ್ಟು ಕೇಳಿದ್ದು ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಮಳೆಯಾಗ ಮೊದಲೇ ಅಂತ ಒಂದು ಸಾಹಿತಿ ಬರ್ಕೊಟ್ಟಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಸರ್, ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕು, ವಯಸ್ಸು ಚಿಕ್ಕದಾದರೂ ಸ್ವಲ್ಪ ತುಂಬ ಕಲೆ ಇದೆ, ವಿಷಯ ಇದೆ. ನಾನು ನನ್ನ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದ್ದಾನೆ, ಸುಮ್ಮನೆ ದುಡ್ಡು ಕಳ್ಕೊಳಕ್ಕೆ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ಸು ಚರ್ಚೆ. ಆದರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡಿದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್ ತುಂಬ ಧನ್ಯವಾದಗಳು. ಹಾಗೆ ಮುಕುಂದು ನನ್ನ ಮಗ, ಅವನು ಇದು ಬರೀ ಸಿನಿಮಾ ಮಾಡಬೇಕು ಅನ್ನೋ ಅಂತ, ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಶೋಕಿ ಅಲ್ಲ, ಇದು ನಿಜವಾದ ಪ್ರೀತಿ. ಅವನಿಟ್ಟಿರುವಂಥ ಈ ಸಿನಿಮಾ ಮಾಡಬೇಕು ಅಂತ ಅವನ ಕನಸು, ಬಟ್ ನನಸಾಗಿದೆ. ಹಾಗೆ ಮುಕುಂದ್ಗೆ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಹೀರೋ ಆಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಈಡೇರಾಗಲ್ಲ. ಬಟ್ ಈ ಸಿನಿಮಾ ಆಗಿದೆ ಅಂದರೆ ಅವನ ಆಸೆ ಮುಕುಂದು, ಅವನಿಗೂ ಧನ್ಯವಾದಗಳು, ಒಳ್ಳೆಯದಾಗಲಿ. ಹಾಗೆ ನಮ್ಮ ಸರ್ವೇಶ್ ಸರ್, ಇದರಲ್ಲಿ 3 ಹಾಡು ಕೇಳಿಸಿದ್ರಿ ನೀವು, ಸಾಂಗು ಇದು ಮಾಡಿದಿರಿ. 4ನೇ ಹಾಡು ಒಂದು, ಅದು ತುಂಬ ಚೆನ್ನಾಗಿದೆ. ಯಾವಾಗ ರಿಲೀಸ್ ಮಾಡ್ತಾರೋ ಡೈರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ. ಆ ಲೈನ್ಸ್ ನೀವು ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಅದ್ಭುತವಾದಂಥ ಲೈನ್ಸ್ ಬರೆದಿದ್ದಾರೆ. ಆ ಹಾಡು ರಿಲೀಸ್ ಆಗ್ಬೋದು, ಈಗೇನು ಮಾಡ್ತಾರೆ ನೆಕ್ಸ್ಟು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಹಾಡು. ಇನ್ನೊಬ್ಬರು ಕ್ರಿಶ್ ಜೋಶಿ ಅವರು ಬಂದಿಲ್ಲ, ಅವರು ಸಾಹಿತಿ, ಇಂಗ್ಲೀಷ್ ಹಾಡು ಬರ್ತಿದ್ದಾರೆ, ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು. ಸಾಯಿ ಸರ್ವೇಶ್ ಸರ್, ನಿಮಗೂ ಧನ್ಯವಾದಗಳು. ಹಾಗೆ ಆಗಮಿಸಿರ್ತಕ್ಕಂಥ ನಟಿ, ಮಹಾನಟಿ ಇವರು ನಮ್ಮ ಶ್ವೇತಾ, ಅವ್ರಿಗೂ ಕೂಡ ಒಂದು ಹಾಡಲ್ಲಿ, ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕತೆ ಮೂಡಿ ಬಂದಿದೆ ಅವ್ರದ್ದು ಸ್ಟೋರಿ. ಅಂದರೆ ಲೈನ್ಸು ಜನಗಳಿಗೆ ಏನು ಅಂದರೆ, ಕತೆ ಎಲ್ಲ ಸಿನಿಮಾದಲ್ಲೂ ಮಾಡ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬಟ್ ಹೆಂಗೆ ಒಂದು ಜೀವನ ಹೋಗುತ್ತೆ, ಕಷ್ಟ ಸುಖಗಳು, ಪ್ರೀತಿ, ನಗು, ಖುಷಿ ಎಲ್ಲ ಇರುತ್ತೆ. ಆ ರೀತಿ ಒಂದು ಸಿನಿಮಾ ಇದು. ಅದರಲ್ಲಿ ಒಂದು ಮಳೆಗಾಲನ ಚಳಿಗಾಲನ ಶ್ವೇತಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಶ್ವೇತಾ ಅವರೇ ಧನ್ಯವಾದಗಳು. ಹಾಗೆ ರಗ್ನಾ ಮರಾಠೆಯವರು, ಮೊದಲು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಯಾಂಪಲ್ ಕಳಿಸ್ತಾ ಇದ್ರು ಹಾಡಿ, ನಮ್ಮ ವೀರ್ ಸಮರ್ಥ್ ಸರ್. ಎಷ್ಟೋ ಜನ ಆಡಿದ್ದಾರೆ, ಅವ್ರ ಹೆಸರು ಬೇಡ. ಇವ್ರದ್ದು ಇದು ಒಂದಿದೆ ನೋಡಿ ಸರ್ ಅಂತ ಕಳಿಸ್ತಾ ಇದ್ರು. ಕೇಳ್ತಾ ಸರ್ ಇದೇ ಚೆನ್ನಾಗಿದೆ, ಅದು ಫೈನಲ್ ಲಾಸ್ಟ್ವರೆಗೂ ಆಗಿಲ್ಲ, ಇದೇ ಚೆನ್ನಾಗಿದೆ, ಇದೇ ಹಾಕಿ ಅಂತ. ಏನು ಸರ್ ವೀರ್ ಸಮರ್ಥ್ ಸರ್ ಅಂದರೆ ಮೊದಲನೇದಿದು, ಬಟ್ ಸುಮ್ಮನೆ ಟ್ರಯಲ್ ಮಾಡಿದ್ದಷ್ಟೇ. ತುಂಬ ಚೆನ್ನಾಗಿ ಆಡಿದೆಯಮ್ಮ, ನಿಂಗೆ ಒಳ್ಳೇದಾಗಲಿ. ನಮ್ಮ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಇದಾಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ಸಹನಾ, ಸಾರಿ ದಿಯಾ, ಈಗ ಕೆಲವು ಹೆಸರುಗಳು ನನಗೆ ಸಹನಾ ಅಂತೀನಿ. ಡೈರೆಕ್ಟರ್ ಕಾರ್ತಿಕ್, ದಯವಿಟ್ಟು ಲಾಸ್ಟಲ್ಲಿ ಯಾರೋ ಬರೆದಿದ್ರು ಡೈರೆಕ್ಟರ್ ಹೆಸರೇ ಗೊತ್ತಿಲ್ಲ ನಿರ್ಮಾಪಕರಿಗೆ ಅಂತೇಳಿ. ಅಂದರೆ ಡೈರೆಕ್ಟರ್ ಹೆಸರು ಪರಿಚಯ ಆಗಿದ್ದು ನನಗೆ ಕಾರ್ತಿಕ್, ಸಹನಾ, ಆಯಿತಾ. ಹಾಗೆ ದಿಯಾ ಕೀರ್ತಿಯವರು, ನಿಮಗೂ ಒಳ್ಳೆಯದಾಗಲಿ. ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ದಿಯಾ ಕೀರ್ತಿಯವರು, ಅವ್ರಿಗೂ ಒಳ್ಳೆಯದಾಗಲಿ. ಆಗಮಿಸಿರ್ತಕ್ಕಂಥ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಬೇಕು ಸರ್. ನಿಮ್ಮದು ಜೀವನ ಹೆಂಗೆ ಅಂದರೆ, ಒಬ್ಬ ವ್ಯಕ್ತಿನ
ನೀವು ಇಷ್ಟಪಟ್ಟರೆ ಎಲ್ಲಿಗೋ ತಗೊಂಡೋಗ್ತೀರಿ. ಅದಕ್ಕಿಂತ ಒಂದೇ ರಾತ್ರಿಯಲ್ಲಿ ಹೀರೋನು ಆಗ್ತಾನೆ, ಒಂದೇ ರಾತ್ರಿಯಲ್ಲಿ ಜೀರೋನು ಮಾಡ್ತೀರಾ ನೀವು, ಆಯ್ತಾ? ಅಂಥ ವ್ಯಕ್ತಿಗಳೇ ಜಾಸ್ತಿ. ಶೋಕಿಗೋಸ್ಕರ ಮಾಡೋ ಅಂಥ ವ್ಯಕ್ತಿಗಳನ್ನ ನೀವು ನೋಡಿದ್ದೀರಿ. ಯಾಕಂದ್ರೆ ಒಂದೇ ದಿನಕ್ಕೆ ವಾಲ್ ಪೋಸ್ಟರ್ಗಳು ಹಾಕೊಂಡು ಹೀರೋನು ಆಗ್ತಾರೆ, ಒಂದೇ ದಿನಕ್ಕೆ ಜೀರೋನು ಆಗ್ತಾ ಇದ್ದಾರೆ ಈಗ ಜನ. ಸರ್, ನಾವು ತುಂಬಾ ಸರಳವಾಗಿ ನಮ್ಮ ವೀರ್ ಸಮರ್ ಸರ್ ಇವೆಲ್ಲ ಹೇಳಿದ್ರು, ನಿಜವಾದ ಜೀವನವನ್ನ ಕಂಡುಕೊಂಡು ಸಿನಿಮಾ ಫ್ಯಾಷನ್ ಆಗಿ ಮಾಡಕ್ ಬಂದಿಲ್ಲ. ಒಂದು ನಿಜವಾಗ್ಲೂ ಒಂದು ಕಥೆನ ಒಂದು ಜನಗಳಿಗೆ ಒಳ್ಳೆ ಒಂದು ಕಥೆಯನ್ನ ಕೊಡಬೇಕು, ಜನಗಳನ್ನ ಸಿನಿಮಾ ನೋಡ್ಬೇಕಪ್ಪ. ಈಗ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ, ಈಗ ಹೆಚ್ಚಾಗಿ ಥಿಯೇಟರ್ಲೆಲ್ಲ ಖಾಲಿ ಇರುತ್ತೆ, 5 ಜನ 10 ಜನ ಇರುತ್ತೆ, ನಿಜಾನ? ಬಟ್ ಅಂಥದ್ರಲ್ಲಿ ಸಿನಿಮಾ ವೀಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು ಅನ್ನೋದು ಮೊದಲನೇದು. ಸಾಂಗ್ಸು, ಆ ಸಾಂಗ್ಸ್ನ ಇನ್ನೂ 4 ಇರುವಂಥವು ಎಲ್ಲ ಹಾಡುಗಳನ್ನ ನಾವು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. 3 ಬಿಟ್ಟಿದ್ದೀವಿ. ಅದು ಒಳ್ಳೆ ಪ್ರತಿಕ್ರಿಯೆ ಕೂಡ ನಿಮ್ಮ ಮುಖಾಂತರ ಬರ್ತಾ ಇದೆ. ದಯವಿಟ್ಟು ಇನ್ನೂ ನಿಮ್ಮ ಸಹಕಾರ ಇರಲಿ. ಯಾಕಂದ್ರೆ ಹೊಸ ಪ್ರತಿಭೆಗಳು ಸರ್, ಯಾರು ಮೇಲಿಂದ ಯಾರು ಓದಿಲ್ಲ ಸರ್. ಈಗೆಲ್ಲ ಹೀರೋಗಳು ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ, ನೀವು ನೋಡಿರ್ತೀರಿ. ನಿಜವಾದ ಜೀವನದಲ್ಲಿ ಅವರು ಆ ರೀತಿ ಅಳವಡಿಕೆ ಇಲ್ಲ. ಸುಮ್ಮನೆ ವೇದಿಕೆ ಮುಂದೆ ನನ್ನೂ ಸೇರಿ ಹೇಳ್ತೀನಿ, ನಾನು ಯಾರನ್ನು ಸೇವೆ ಅನ್ನೋ ಭಾವನೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಬೆಳೀತಾ ಇದ್ದಾರೆ, ಕೈ ಹಿಡಿಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು, ದುಡ್ಡಲ್ಲ, ಅಟ್ಲೀಸ್ಟ್ ಒಬ್ರಿಗೆ ಸಾಥ್ ಕೊಟ್ರೆ ಅವ್ರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.